ಎಲ್ರಿಗೂ ಶುಭೋದಯ. ಇವತ್ತಿನ ಸೋಮವಾರ ಇವತ್ತು. ಸೊ ಇವತ್ತಿನ ನನ್ನ ಬೆಳಿಗ್ಗೆನೇ ಡಿಸ್ಪ್ಯಾಚ್ಗಳು ನೋಡಿ ಈ ಥರ ಇದೆ. ಇವತ್ತು ಆ್ಯಕ್ಚುಲಿ ವಾಕಿಂಗು ಹೋಗೋಕ್ಕಾಗಲಿಲ್ಲ, ಅಷ್ಟು ಕೆಲಸ ಇದೆ. 2 ಡೇಸು ಸ್ವಲ್ಪ ಬ್ರೇಕ್, ಅಂದರೆ ನಿನ್ನೆ ಒಂದಿನ ಬ್ರೇಕ್ ತೊಗೊಂಡೆ. ಹಾಗಾಗಿ ಒಂದಿನ ಬ್ರೇಕ್ ತೊಗೊಂಡ ತಕ್ಷಣ ಎಷ್ಟು ನಾವು ಪೆಂಡಿಂಗ್ ಇಟ್ಕೋತೀವಿ ಕೆಲಸಗಳು ಅನ್ನೋದು ನೋಡಿ. ಈಗ 3 ದಿನದಿಂದ ಪಾಪ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಸುಮ್ಮ, ಯಾಕೆಂದರೆ ಕಳಿಸೋದಿದೆ. ನಿನ್ನೆ ಸಂಡೇ ಬಂತು ಅಂತ ಯಾರಿಗೂ ಆಲ್ಮೋಸ್ಟ್ ಕೊರಿಯರ್ ಹಾಕಲ್ಲ. ಇವನ್ ಸಾಟರ್ಡೇನು ಅರ್ಜೆಂಟ್ ಇದ್ದರೆ ಹಾಕಿರ್ತೀನಿ, ಇಲ್ಲಾಂದರೆ ಸಾಟರ್ಡೇ ಆಲ್ಮೋಸ್ಟ್ ಯಾರಿಗೂ ಕೊರಿಯರ್ ಹಾಕಕ್ಕೆ ಹೋಗಲ್ಲ, ಯಾಕೆಂದರೆ ಒಂದಿನ ಗ್ಯಾಪ್ ಆಗುತ್ತಲ್ವಾ. ಸೊ ಒಂದಿನ ಉಳ್ಕೊಳ್ಳುತ್ತೆ, ಸ್ಟಾಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಮಂಡೇನೇ ಫ್ರೆಶ್ ಆಗಿ ಕಳಿಸೋ ಥರನೇ ಪ್ಲ್ಯಾನ್ ಮಾಡ್ತೀನಿ, ಅರ್ಜೆಂಟ್ ಇಲ್ಲ ಅಂಥವ್ರಿಗೆ ಮಾತ್ರ. ಸೊ ನೋಡಿ, ಹಂಗಾಗಿ ಇವತ್ತು ವಾಕಿಂಗ್ ಇಲ್ಲ, ಏನಿಲ್ಲ. ಸೊ ಇವತ್ತು ಬೆಳಿಗ್ಗೆನೇ ಶುರು ಆಗಿಬಿಟ್ಟಿದೆ. ಒಂದಷ್ಟು ಕೆಲಸದವ್ರಿಗೆ ವೆಯ್ಟ್ ಮಾಡೋ ಅಷ್ಟರಲ್ಲಿ ನಾನೇ ಒಂದಷ್ಟು ಮುಗಿಸೋಣ ಅಂತ ಹೇಳಿ ನೋಡಿ ಇದೆಲ್ಲ ನೋಡಿ ಎಲ್ಲ ಇವಾಗ ಆಲ್ಮೋಸ್ಟ್ ಖಾಲಿ ಆಗ್ತಾ ಇದೆ ನೋಡಿ. ಗೊಜ್ಜವಲಕ್ಕಿ ಇಷ್ಟೇ ಇವಾಗ ಇವತ್ತು ಖಾಲಿ. ಇವತ್ತು ಉಪ್ಪಿಟ್ಟು ಅಷ್ಟೇ ಮೊನ್ನೆ ಮಾಡಿಟ್ಟಿರೋದು, ಈಗೆಲ್ಲ ಪ್ಯಾಕಿಂಗ್. ಇದು ಹೆಲ್ತ್ ಮಿಕ್ಸ್ ಪೌಡರ್ ಇರ್ಬೋದು, ಪುಳಿಯೋಗರೆ ನೋಡಿ ಆಲ್ಮೋಸ್ಟ್ ನಾನು 10 kg ಹೇಳಿದೆ ಅಲ್ಲ ಮೊನ್ನೆ, ಖಾಲಿ ಆಗ್ತಾ ಬಂತು. ಇದು ಪೊಂಗಲ್ಲು. ಸೊ ಈ ಥರ ಇನ್ನೂ ಸುಮಾರು ಇನ್ನು ಚಟ್ನಿ ಪುಡಿಗಳಿದೆ ಒಂದಷ್ಟು, ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಯಾಕೆಂದರೆ ಇದು ನನಗೆ ಮಾತ್ರ ಗೊತ್ತಾಗುತ್ತೆ, ಹಾಗಾಗಿ ಇದು ಯಾರಿಗೂ ಗೊತ್ತಾಗಲ್ಲ. ಅಂದರೆ ಯಾರಿಗೆ ಏನು ಕಳಿಸ್ಬೇಕು ಅನ್ನೋದು ಎಷ್ಟೊಂದು ಸರಿ ಎಷ್ಟೋ ಮಿಸ್ಟೇಕ್ ಮಾಡಿಬಿಟ್ಟಿರ್ತೀನಿ, ಅಂದರೆ ಪ್ಯಾಕ್ ಮಾಡಿಬಿಟ್ಟು ಇನ್ನೇನೋ ಒಂದು ಮಿಸ್ ಆಗಿರುತ್ತೆ. ಸೊ ಈ ಥರ ನಡೀತಾನೆ ಇರುತ್ತೆ. ಹಾಗಾಗಿ ಆದಷ್ಟು ಒಂದು ನೋಟ್ ಮಾಡಿ ಇಟ್ಕೊಂಡು ಬರೆದು ಎಲ್ಲ ಕಳಿಸ್ತಾ ಇದ್ದೀನಿ. ಸೊ ಈ ಕೆಲವರೆಲ್ಲ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಈಗ ಕ್ಲಾರಿಟಿ ಏನಂದರೆ, ಇವಾಗ ಕೆಲವೊಂದು ಇವಾಗ ಪೊಂಗಲ್ ಇರ್ಬೋದು ಅಥವಾ ಉಪ್ಪಿಟ್ಟು ಇರ್ಬೋದು. ಸೊ ಇದು ಈ ಗೊಜ್ಜವಲಕ್ಕಿ ಬಿಡಿ, ಆಲ್ಮೋಸ್ಟ್ ಈಗ ನಾನು ಫಸ್ಟು ನಾನು ಕೊಟ್ಟಿದ್ದು 400 ರುಪೀಸಿಗೆ ಕೊಟ್ಟು, ಇವಾಗ ಆಲ್ಮೋಸ್ಟ್ ಯಾಕೆ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಅನ್ನೋದಕ್ಕೆ ಆಲ್ಮೋಸ್ಟ್ ನಾನು ಕಡಿಮೆ ಮಾಡಿದೆ. ಈಗ ಆಚೆ ಕಡೆ ಎಲ್ಲ ಅದು ಇನ್ನೂ ರೇಟ್ ಇದೆ ಅದನ್ನ, ಯಾಕಂದರೆ ನಾನು ಎಲ್ಲ ಮಾರ್ಕೆಟನ್ನು ನೋಡಿ ಸ್ಟಡಿ ಮಾಡಿನೇ ಮಾಡೋದ್ರಿಂದ. ಸೊ ಆಚೆಗೆ ಏನೇನು ರೇಟ್ ಇರುತ್ತೆ ಅಂತ. ಒಂದು ಈಗ ಪುಳಿಯೋಗರೆ, ಬಟ್ ಏನಂದರೆ ಇವಾಗ ನಾವು ಪುಳಿಯೋಗರೆ ಈಗ ಎಷ್ಟೊಂದು ಕಡೆ ಇವಾಗ ಅಂದರೆ ಹುಳಿ ಬರಬೇಕು ಅಂತ ನ್ಯಾಚುರಲಾಗಿ ಹುಣ್ಸೆಹಣ್ಣು ಹಾಕಲ್ಲ. ಸೊ ಈ ಕೆಲವೊಂದು ಲೆಮನ್ ಇದೇನೋ ಸಾಲ್ಟ್ ಅಂತ ಹೇಳ್ತಾರಲ್ವ, ನಿಂಬೆ ಉಪ್ಪು, ಆ ಥರದ್ದೆಲ್ಲ ಹಾಕಿ ಮಾಡ್ತಾರೆ. ಯಾಕೆ ನಾನು ಟೇಸ್ಟ್ ಎಲ್ಲ ನೋಡಿದ್ದೀನಿ. ಯಾಕೆ ನಾವು ಎವ್ರಿ ಡೇ ಅದು ಟೇಸ್ಟ್ ನೋಡೋದ್ರಿಂದ ಒಂದು ಐಡಿಯಾ ಬರುತ್ತೆ, ಇದು ಫ್ಲೇವರ್ ಹಿಂಗಿರುತ್ತೆ ಆಗಿರುತ್ತೆ ಅಂತ. ಸೊ ಹಾಗಾಗಿ ಈಗ ತುಂಬ ರೇಟ್ ಜಾಸ್ತಿ ಅದು ಇದು ಅಂದ್ಬಿಟ್ಟು ಹೇಳ್ತಾರೆ. ಸೊ ಹಾಗಾಗಿ ಈಗ ನಾನು ಜನರಲಾಗಿ ಈಗ ಈಗ ಮನೇಲಿ ನಾವು ಮಾಡೋ ಪ್ರಾಡಕ್ಟಿಗೆ ಎಷ್ಟು ಅಂದರೆ ಅಷ್ಟು ಪ್ರೋಸೆಸ್ಸಲ್ಲಿ ನಾವು ಹೇಗೆ ಮಾಡ್ತೀವಿ ಅಂದರೆ, 1 kg ನಾನು ಜನರಲಾಗಿ ಇದಕ್ಕೆ ಎಷ್ಟು ಹಾಕಿರ್ತೀನಿ ಅಂದರೆ 390, ಮತ್ತು ಇದು 350 360 ಇದೆ. ಸೊ ಈ 350 ಅಂದರೆ ಉಪ್ಪಿಟ್ಟು ಜಾಸ್ತಿ ಅಂತಾರೆ. ಅದೇ 1 kg ಉಪ್ಪಿಟ್ಟನ್ನು ನಾವು ಎಷ್ಟು ಸರಿ ತಿಂತೀವಿ ಜನರಲ್, ಅದು ನೀವೇ ಯೋಚನೆ ಮಾಡಿ. ಅಂದರೆ ನಾನು ಎಲ್ಲರಿಗೂ ಅಷ್ಟೇ ಒಂದು 8 ಸರಿ ಆಗುತ್ತೆ ಮಿನಿಮಮ್. ನಾವು ತಿಂದ್ರೂ ಒಬ್ಬರಿಗೆ 8 ಸರಿ ಯೂಸ್ ಮಾಡ್ಕೋಬೋದು. ಅದೇ ಆಚೆ ಕಡೆ ಹೋಗ್ಬಿಟ್ಟು ಹೋಟೆಲ್ಗೆ ನಾವು ಎಷ್ಟು ಕೊಡ್ತೀವಿ ಒಂದು ಟೈಮ್ಗೆ, ಅದು ಏನು ಫಾರ್ಮ್ ಆಯಿಲ್ ಹಾಕಿ ಮಾಡಿರ್ತಾರೆ, ಸೋಡಾ ಇರುತ್ತೆ ಆಯಿತಾ. ಈ ಥರ ಫುಡ್ಡಿಗೆ ನಾವು ಅಲ್ಲಿ ಕೊಡ್ತೀವಿ, ಬಟ್ ಮನೆ ಫುಡ್ಡಿಗೆ ರೇಟ್ ಜಾಸ್ತಿನ ಅಂತಾರೆ. ದಯವಿಟ್ಟು ಯಾಕೆ ನೀವು ಅರ್ಥ ಮಾಡಿಕೊಂಡು ನೋಡಿ. ಯಾಕೆ ನಾನು ಆದಷ್ಟು ಎಲ್ಲ ನೋಡಿಕೊಂಡು ನನ್ನ ಮನೆ, ಅದು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂದರೆ ತುಂಬ ಕಾಸ್ಟ್ಲಿ. ಎಲ್ಲರೂ ಯಾಕೆ ನಾನೇನು ಎಲ್ಲ ನಾನು ಸರ್ಚ್ ಮಾಡಿರ್ತೀನಿ, ಸ್ಟಡಿ ಮಾಡಿರ್ತೀನಿ. ಸೊ ಹಾಗಾಗಿ ನೋಡಿಕೊಂಡೆ ನಾನು ಹಾಕಿರೋದು. ಆದಷ್ಟು ಜನರಿಗೆ ಹೆಲ್ಪ್ ಆಗಲಿ, ನಾನು ತುಂಬ ಜನ ಇಷ್ಟಪಡ್ತಾ ಇದ್ದಾರಲ್ಲ ಅಂತ ಕೆಲವೊಂದಕ್ಕೆ ನಾನು ತುಂಬ ರೀಸನಬಲಾಗಿ ಕೊಡ್ತಾ ಇದ್ದೀನಿ. ಯಾಕೆಂದರೆ ಗೊಜ್ಜವಲಕ್ಕಿ ನನಗೆ ನಿಜವಾಗ್ಲೂ 380 ರುಪೀಸ್ಗೆ ಅದು ವರ್ಕೇ ಆಗಲ್ಲ. ಅಂದರೆ ಅಷ್ಟು ಪ್ರೋಸೆಸ್ ಅದಕ್ಕೆ ಮಾಡೋದಕ್ಕೆ. ನಾನದು ಫಸ್ಟು 400ಗೆ ಮಾಡಿರೋಳು, ಇವಾಗ 300ಕ್ಕೆ ಮಾಡಿದ್ದೀನಿ. ಯಾಕೆಂದರೆ ಅಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಅದು ಒಂದೇ ರೀಸನ್ಗೆ. ಹಾಗಾಗಿ ಎಲ್ಲರೂ ಅಂದರೆ ಕೆಲವರು ತುಂಬ ಜನ ಅರ್ಥ ಮಾಡ್ಕೊತಾರೆ, ಗೊತ್ತು ಅಂದರೆ ಅವ್ರಿಗೆ ಹೇಗಿರುತ್ತೆ ಮನೆ. ಯಾಕೆಂದರೆ ಒಂದು ವರ್ಕ್ ನಾವು ಮಾಡಿದ ತಕ್ಷಣ ಅದು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕಂದ್ರೆ ಅಷ್ಟು ಕೆಲಸಗಳು ಹಿಡಿಸುತ್ತೆ ಅಲ್ವಾ. ಈಗ ಪುಳಿಯೋಗರೆ ಮಾಡಬೇಕಂದ್ರೆ ಅಷ್ಟೊಂದು ಕೆಲಸಗಳು ಹಿಡಿಸುತ್ತೆ. ಹಾಗಾಗಿ ಎಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಸೊ ನೋಡಿ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.